ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನನ್ನ ತಾಯಿ ಸಂತೂರ್ ತಾಯಿ ನಾನು ಒಳಗಡೆ ಕೂತಿದ್ದೆ. ಅವನು ಆ ಕಡೆಯಿಂದ ಕಾರ್ ಎತ್ಕೊ ಬಂದಿದ್ದಾನೆ, ನಾನು ನೋಡ್ಲಿಲ್ಲ. ಇಲ್ಲೇ ಕುತ್ಕೊಂಡು ಟಿವಿ ಮೊಬೈಲಲ್ಲಿ ಇಡಿಯೋ ನೋಡ್ಕೊಂಡು ದೇವ್ರದ್ದು ನಾನು ಕೂತಿದ್ದೆ. ಇಡಿಯೋ ಹಿಡ್ಕೊಂಡು ಇಲ್ಲೇ ಅವಳೆ ಮಗನ್ನ ನಾನು ಹೆಂಡತಿ ಕಳ್ಸವನೆ, ಕಳ್ಸ್ಬಿಟ್ಟು ಇಲ್ಲೇ ಇವಳು ಅಂಗಡಿಯಲ್ಲಿ ಅವಳೆ ಅಂದು ಬೈತಾ ಇದ್ದ. ನಾನು ಆಚೆ ಹೋಗಿ ಪರ್ಕೆ ಎತ್ಕೊಂಡು ನೀನ್ ಮಾರೆ ಅಂದ್ಬಿಟ್ಟು ಬಂದು ಹಿಂಗ್ ಕೈಯಲ್ಲಿ ಗುದ್ದಿದ್ದೇಟ್ಗೆ ನಾನು ಹಿಂದೆ ಬಿದ್ದು ತಿರ್ಗಾ ಎತ್ಕೊಂಡು ಹೋದ್ನಲ್ಲ ಪರ್ಕೆ. ಅಲ್ಲಿ ನನ್ನ ಮೊಮ್ಮಗನ ಸೈಕಲ್ ಇತ್ತು, ಆ ಸೈಕಲಲ್ಲಿ ರಪ್ಪಂದು ಹೊಡೆದ್ಬಿಟ್ಟ, ನಾನು ಪಲ್ಟಿ ಹೊಡೆದ್ಬಿಟ್ಟೆ. ಆಮೇಲೆ 3ನೇ ಸತಿ ಹೋಗೋ ಅಷ್ಟೊತ್ಕ ಕಾರ್ ಎಕ್ಕಿ ಅವನು ಹೋಗ್ಬಿಟ್ಟ. ಅವನು ಯಾವ ತರ ಏನ್ ಮಾಡ್ತಾನ ಗೊತ್ತಿಲ್ಲ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಅವತ್ತೇ ಬಿಟ್ಟು ನಾವು ಕಳ್ಸಿದೀವಿ. ಅವ್ನ ಹೆಂಡ್ತಿ ನಾವು ನೋಡಿಲ್ಲ, ಅವನು ಸಮಾಚಾರ ನಮ್ಗೆ ಗೊತ್ತಿಲ್ಲ, ಬೇಡ ಅಂತ ಹೇಳಿದೀವಿ. ನಾವೆಲ್ಲ ಬರ್ಕೊಟ್ಬಿಟ್ಟು ಬಂದ್ಮೇಲೆ ನಮ್ಮ ಹುಡ್ಗನ್ಗೂ ಹೇಳಿದ್ದೀನಿ, ನಾನು ಬಂದ್ರು ಬಿಡೋದಿಲ್ಲ ಅವಳು 4 ಗಂಟನೂ. ಇನ್ನೊಂದ್ಸತಿ ಅವತ್ತೇನೋ ಯಾಮಾರ್ಬಿಟ್ಟೆ ಬಿಟ್ಬಿಟ್ಟೆ, ಈ ಸಲ ಅಂತಕ್ಕೂ ಬಿಡಲ್ಲ ನಾನು. ಅಲ್ಲಮ್ಮ, ಈಗ ಅವನು ಹೇಳ್ತಾನೆ, ವಿಡಿಯೋ ಮಾಡ್ತಾನೆ ಅಂದ್ರೆ ನನ್ನ ಹೆಂಡತಿ ಲೀಲಾ ಸಂತು ಜೊತೆಗೆ ಇಲ್ಲ ಅವ್ರಿಗೂ ಅವ್ನ್ಗ ಕರ್ಕೊಬರ್ರಿ, ಅವ್ನು ತೋರ್ಸ್ಲಿ ಇರೋದು. ರೂಪ್ ಕೊಟ್ರೆ ನಾನು ಅವ್ನ್ ಮಾಡಿಸ್ಕೊಂತೀನಿ, ಇಲ್ಲ ನಾನು ಹೊಡೆದ್ರೆ ಅವ್ನು ಹೊಡ್ಸ್ಕೊಳ್ಳಿ. ಸುಮ್ನೆ ಸಂತು ಏನು ಇಲ್ಲ, ಸಂತಿನ ಹೇಳ್ಕೊಂತಾನೆ, ನಮ್ಮನ್ನ ಹೇಳ್ಕೊಂತಾನೆ. ಇವಳೇ ದಾರಿ ಮಾಡ್ಕೊಡೋದು ಮಗನ್ಕ ಅಂತಾನೆ. ನಾವ್ ಅದ್ರ ಕಾಲ ದಾರಿ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ನೀವು ಅವತ್ತು ಎಲ್ಲ ಇತ್ಯರ್ಥ ಆಯ್ತಲ್ಲ, ಅವತ್ತೇ ಕೊನೆ ಸರ್. ಏನ್ ಡಿಸೈಡ್ ಆಯ್ತು ಅವತ್ತೆಲ್ಲ ನಿನ್ ಸುದ್ದಿಗ್ ನಾನ್ ಬರಲ್ಲ, ನಾನ್ ಸುದ್ದಿಗ್ ನೀನ್ ಬರ್ಬೇಡ ಅಂದಿ. ನಮ್ ಮಗ ತೇಸ್ನಲ್ಲಿ ಬರ್ಕೊಟ್ಬಿಟ್ಟು ಬಂದ್ನಲ್ಲ, ಅದೇ ಕೊನೆ. ಇವತ್ಕೊ ಅವನು ಅದು ಸಮಾಚಾರನು ಎತ್ತಲ್ಲ, ಆ ಸುದ್ದಿಗೂ ಹೋಗಲ್ಲ. ಆಯ್ತು, ಅವ್ನ ಅಂಗಡಿ ಆಯ್ತು ನೋಡ್ಕೊಂಡು ನಮ್ಮ ಪಾಟ್ಕ್ ನಾವ್ ಇದ್ದೀವಿ. ಇಲ್ಲಿ ಬಂದು ಶುಕ್ರವಾರ ಸಾಯಂಕಾಲ ಈಡೆ ಮಾಡ್ಕೊಂಡೋಗಿ ತಿರ್ಗಾ ನೆನ್ನೆ ಯಾರು ಇಳ್ದಿದ್ ನೋಡಿ ನನ್ನ ಹೊಡಿಯಕ್ ಬಂದವನು. ಯಾಕಮ್ಮ ಹಿಂಗ್ ಮಾಡ್ತಿದ್ದಾನೆ? ಅವ್ನು ಯಾಕೆ ಮಾಡ್ತಾವನೋ ನನಗ್ ಗೊತ್ತಿಲ್ಲ. ಸಂತು ಮೇಲೆ ಹಿಡ್ದ್ಬಿಟ್ಟವನೆ. ಇವಾಗ ಮೊನ್ನೆ ಅವಳು ಹೆಂಡತಿ ಎಲ್ಲೋ ಹೋಗವಳೆ, ಇನ್ನೇ ಇವನೇ ತಲೆ ಹಿಡ್ಕೊಂಡ್ಬಿರ್ಬೇಕು. ದುಡ್ಡುಗೋಸ್ಕರಾಗಿ ನಮ್ಮನೆ ಕಳ್ಸಿದ್ದು, ದುಡ್ಡೆಲ್ಲ ಖಾಲಿ ಮಾಡಿ ಕರ್ಕೊಂಡೋದ ನೈಸ್ ಮಾಡಿ. ನಮ್ಮ ಹತ್ರ ಎಷ್ಟು ಸಾಲ ಕಟ್ಟಿದೀವಿ ಅಂತ ನಮ್ಗೆ ಗೊತ್ತು. ಅವಳು ಬಂದು ಹತ್ಕೊಂಡು ಗೋಳಾಡ್ಕೊಂಡು ಅಲ್ಲಿ ಇಲ್ಲಿ ಸಂಘ ಎಲ್ಲ ಎತ್ಕೊಂಡು ನಾವು ಕಟ್ಟಿದ್ದೀವಿ, ಅದೆಲ್ಲ ತೀರ್ಸ್ಕೊಂಡು ಇವ್ರು ಮಾತಾಡ್ಕೊಂಡು ಈ ಕೆಲಸ ಮಾಡೋದು. ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ, ಅದಕ್ಕೂ ನಮ್ಗ ಕಲೆಕ್ಷನ್ ಇಲ್ಲ. ಬಿಟ್ಟು ಬಂದು ನಮ್ಮನ್ ಗಲಾಟೆ ಮಾಡ್ತಾವನೆ, ಟಾರ್ಚರ್ ಮಾಡ್ತಾವನೆ. ಇವಾಗ 2ನೇ ಸಲ ಬಂದು ನೆನ್ನೆ ಹೊಡೆದಿರೋದು ಅವನು. ಕೊಟ್ಟಿದ್ದೀವಿ ಸಾಯಂಕಾಲ ಇದು ಉಳ್ಮಾವಲ್ಲಿ. ಬೆಳಗ್ಗೆ ಕರಿತೀನಿ ಅಂದ್ರು, ಇನ್ನ ಕರ್ದೇ ಇಲ್ಲ ಅವರು. ನೆನ್ನೆ ಚುಚ್ಚಿಬಿಟ್ಟಿದ್ರೆ ಯಾರು ಇರ್ಲಿಲ್ಲ ಅಣ್ಣ, ಯಾರು ಇರ್ಲಿಲ್ಲ ಇಲ್ಲಿ. ಸುತ್ತಮುತ್ತ ಇರೋರು ಯಾರು ಬರ್ಲಿಲ್ಲ ನಮ್ಗ ರಕ್ಷಣೆ ಕೊಡಕ. ಅದೇ ಅವನು ರೋಡಲ್ಲಿ ಹೋಯ್ತಾನೆ, ಹೊಡಿಬೇಡಮ್ಮ ಅಂತಾನೆ ಅವನ್ನ. ನಮ್ಮನ್ ಬಿಡ್ಸಕ್ ಬಂದಿಲ್ಲ, ಅವನ್ ಹೊಡಿಬೇಡ ಅಂತಾರೆ. ಅವ್ನ ಏನ್ ಎತ್ಕೊಬಂದ್ ಚಿಚ್ಚುತ್ತಾನೆ, ಹೊಡಿತಾನೆ ಅನ್ನೋದು ನನ್ಗೇನ್ ಗೊತ್ತು. ನಾವಿರೋದು ಒಂಟಿ. ರಕ್ಷಣೆ ಕೊಡ್ಬೇಕು ಪೊಲೀಸರು.